ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ರೀಲಲ್ಲಿ ನಾವು ಆರ್ಟಿಕಲನ್ನು ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ಹೇಳಿದ್ವಿ. ಬಟ್ ಬರೆದಂಥ ಆರ್ಟಿಕಲ್ಗೆ ಒಂದು ಇಂಪಾರ್ಟೆನ್ಸ್ ಅಥವಾ ವ್ಯಾಲ್ಯೂ ಸಿಗಬೇಕಾದ್ರೆ ಅದನ್ನು ಎಲ್ಲಿ ಪಬ್ಲಿಷ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಹೇಳಿಕೊಡ್ತೀವಿ. ನೋಡ್ರಿ, ನೀವು ಗೂಗಲಲ್ಲಿ ಕಾಲ್ ಫಾರ್ ಪೇಪರ್ಸ್ ಫಾರ್ ಲಾ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬ ವೆಬ್ಸೈಟ್ ಸಿಗುತ್ತೆ. ಅದರೊಳಗೆ ಮೇನ್ ಯಾವ್ದು ಇಂಪಾರ್ಟೆಂಟ್ ವೆಬ್ಸೈಟ್ ಅಂತ ಹೇಳ್ತೀನಿ ನೋಡ್ರಿ. ನಾಲ್ಸಾರ್ ಯೂನಿವರ್ಸಿಟಿ, ಆಮೇಲೆ ಇದು ಲೈವ್ ಲಾ, SEC, ಆಮೇಲೆ ಬಾರ್ ಆ್ಯಂಡ್ ಬೆಂಚ್, ಮತ್ತು ನ್ಯಾಷನಲ್ ಲಾ ಸ್ಕೂಲ್, ಲಾ ಆಕ್ಟೋಪಸ್, ಲಾ ಭೂಮಿ, ಇವರೆಲ್ಲ ಏನು ಮಾಡ್ತಾರಂದರೆ ಕಾಲ್ ಫಾರ್ ಪೇಪರ್ಸ್ ಅಂತ ಬಿಡ್ತಾರೆ. ಸೊ ಅದರಲ್ಲಿ ನೀವು ನಿಮ್ಮ ಆರ್ಟಿಕಲ್ ಪಬ್ಲಿಷ್ ಮಾಡಿದರೆ ಅದಕ್ಕೆ ತುಂಬ ವ್ಯಾಲ್ಯೂ ಆ್ಯಡ್ ಆಗುತ್ತೆ. ಸೊ ಅದ್ರ ಜೊತೆಗೆ ಆ ಆರ್ಟಿಕಲ್ಗೆ ISSN ಮತ್ತು ISBN ಈ ನಂಬರ್ ಸಿಗುತ್ತೆ. ಸೊ ಈ ನಂಬರ್ ನಿಮಗೆ ಸಿಕ್ಕರೆ ನ್ಯಾಷನಲ್ ಲೆವೆಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲೂ ನಿಮ್ಮ ಆರ್ಟಿಕಲ್ ರೀಚ್ ಆಗುತ್ತೆ. ಸೊ ಅದಲ್ಲದೆ ನಿಮ್ಮ CV ಕೂಡ ಜಾಸ್ತಿ ವೇಟೇಜ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಡೂ ಫಾಲೋ ಫಾರ್ ಮೋರ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು.